ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ತಿಳ್ಕೊತೀನಿ. ಬನ್ನಿ ಸ್ನೇಹಿತರೆ, ನಮ್ಮ ಮನೆ ಯುಗಾದಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅಂತ ನಿಮ್ಮನಿಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಹಬ್ಬಗಳನ್ನ ಆಚರಿಸ್ತೀರಾ ಅಂತ ನಾನು ತಿಳ್ಕೊತೀನಿ. ಹಬ್ಬ ಅಂದ್ರೇ ಫಸ್ಟು ಸ್ಟಾರ್ಟ್ ಆಗೋದೇ ಹೂವಿಂದ. ಹೂವು ಅನ್ನೋದೇ ಒಂಥರ ಚಂದ ಅಲ್ವಾ ದೇವ್ರುಗಳಿಗೆ. ಹಾಗೆ ನಮ್ಮನೆಯವರು ಕೂಡ ಮಲ್ಲಿಗೆ ಮುಗ್ಗು ಮತ್ತು ಸಾಮಂತಿಗೆ ಹೂವು ಎಲ್ಲ ತೊಗೊಂಡು ಬಂದಿದ್ದರು, ಮತ್ತು ಜವನ ಇದೆಲ್ಲ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಒಂದೊಂದೇ ಕಟ್ಟಿ ಇಡ್ತಾ ಇದ್ದೀನಿ. ಇದನ್ನು ಈ ರೀತಿ ಸ್ಟೀಲ್ ಬಾಕ್ಸಲ್ಲಿ ಒಂದು ಕವರ್ ಹಾಕಿ ಇಡೋದ್ರಿಂದ ಹೂವು ಚೆನ್ನಾಗೆ ಫ್ರೆಶ್ಶಾಗೇ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಆ ರೀತಿ ಒಂದು 4 ಮೊಳ ಆಯಿತು ಮಲ್ಲಿಗೆ ಹೂವು, ಅದನ್ನು ಕಟ್ಟಿ ಇಟ್ಟೆ. ಇನ್ನು ಸಾಮಂತಿಗೆ ಹೂವು ತಂದಿದ್ರು, ಅದನ್ನು ಕೂಡ ಅಷ್ಟೇ ಕಟ್ಟಿಟ್ಟೆ. ಯುಗಾದಿ ಹಬ್ಬ ಅಂತ ಅಂದ್ರೇ ಹೂವು ಮತ್ತು ಮಾವಿನ ತೋರಣ, ಬೇವಿನ ಸೊಪ್ಪು ಮತ್ತು ಜಾವನ ಇದೆಲ್ಲ ಇಂಪಾರ್ಟೆಂಟು. ಅದರಲ್ಲೂ ಹೋಳಿಗೆ, ಹೊಸ ಬಟ್ಟೆ ಮತ್ತು ಸ್ನಾನ, ಮತ್ತು ನಮ್ಮ ಕಡೆ ಎಲ್ಲ ಹರಳೆಣ್ಣೆ, ಸ್ವಲ್ಪ ಸೀಗೆಕಾಯಿ ಎಲ್ಲ ಹಾಕಿ ಅಭ್ಯಂಜನ ಸ್ನಾನ ಮಾಡ್ತೀವಿ. ನೀವು ಕೂಡ ಎಲ್ಲರೂ ಹಾಗೆ ಮಾಡ್ತೀರಾ ಅಂತ ನಾನು ತಿಳ್ಕೊತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬ ಫ್ರೆಶ್ಶಾಗೆ ಸಿಕ್ಕಿತ್ತು ನಮಗೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎಲ್ಲ. ನಮ್ಮ ಮನೆಯವರೆಲ್ಲ ಒಂದಿನ ಮುಂಚಿತವಾಗಿ ಎಲ್ಲ ತಂದು ಕೊಟ್ಟಿದ್ದರು. ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಇನ್ನು ಗ್ರಹಣ ಇದ್ದಿದ್ದರಿಂದ ಅಂತೂ ಯಾವುದೇ ರೀತಿ ದೇವ್ರ ಪೋಟ ಕ್ಲೀನ್ ಮಾಡೋದಾಗಿರ್ಬೋದು, ದೇವ್ರ ಸಾಮಾನು ಕ್ಲೀನ್ ಮಾಡೋದಾಗಿರ್ಬೋದು ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಹಬ್ಬದ ದಿನ ಅಂತೂ ತುಂಬಾ ರಿಸ್ಕ್ ಅನ್ನಿಸ್ತು, ಸ್ವಲ್ಪ ಕಷ್ಟನೂ ಕೂಡ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹಬ್ಬ ಅಂದರೆ ಹಾಗೇನೆ ಅಲ್ವಾ, ಹಬ್ಬ ಮಾಡಲೇಬೇಕು. ಇನ್ನು ತೆಂಗಿನಕಾಯಿ ಕೂಡ ತೊಗೊಬಂದಿದ್ರು, ಅದನ್ನು ಕೂಡ ಅಷ್ಟೇ ಬಿಸಿಲು ಇವಾಗ ಜಾಸ್ತಿ ಇರೋದ್ರಿಂದ ಬಾಯಿ ಬಿಟ್ಬಿಡುತ್ತೆ ಅಂತೇಳಿ ಒಂದು ತಣ್ಣೀರು ಬಟ್ಟೆ ಮಾಡಿಟ್ಟೆ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು. ಹಾಗಾಗಿ ಐಸ್ ಕ್ರೀಮು ನಮ್ಮ ಮನೇಲಿ ಇತ್ತು, ಹಾಗಾಗಿ ಅದನ್ನು ಸ್ವಲ್ಪ ತಿಂದೆ. ಇನ್ನು ಆ ದಿನ ಮುಗೀತು. ಇನ್ನು 2ನೇ ದಿನ ಒಬ್ಬಟ್ಟು ಎಲ್ಲ ಸುಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಬ್ಬಟ್ಟು ಕೂಡ ಅಷ್ಟೇ ಜಾಸ್ತಿ ಏನು ಮಾಡಿಲ್ಲ, ತುಂಬ ಚೆನ್ನಾಗಿತ್ತು ಒಬ್ಬಟ್ಟು. ನಾವು ಜಾಸ್ತಿ ಸ್ವಲ್ಪ ಸ್ವೀಟು ಜಾಸ್ತಿ ಹಾಕಲ್ಲ ಒಬ್ಬಟ್ಟಿಗೆ, ಮೀಡಿಯಮ್ಮಾಗೆ ಹಾಕಿ ಒಬ್ಬಟ್ಟು ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಒಬ್ಬಟ್ಟು ಮಾತ್ರ. ಅಡುಗೆಗಳು ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿಕೊಂಡೆ. ಕಾಳುಗೊಜ್ಜಾಗಿರ್ಬೋದು, ಒಬ್ಬಟ್ಟು ಮತ್ತು ಹೆಸರುಬೇಳೆ, ಇನ್ನು ಪಲಾವು, ಮತ್ತು ಇನ್ನೊಂದು ಕಾಬೂಲ್ ಕಡಲೆದು ಒಂದು ಇದು ಬರುತ್ತಲ್ಲ ಹುಸ್ಲಿ, ಅದು ಕೂಡ ಮಾಡಿದ್ದೆ. ನೋಡಿ, ನಾನು ವಿಡಿಯೋ ಇವತ್ತು ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಗೆ ಮರ್ತಂಗೆ ಅನ್ನಿಸ್ಬಿಟ್ಟಿದೆ. ಇನ್ನು ಪಲಾವು, ಮೊಸರು ಬಜ್ಜಿ, ಒಬ್ಬಟ್ಟು, ದೇವ್ರಿಗೆಲ್ಲ ನೈವೇದ್ಯ ಇಟ್ಟೆ. ಬೇವು ಬೆಲ್ಲ ಇದನ್ನೆಲ್ಲ ಇಟ್ಟು ದೇವರಿಗೆ ನಾವು ಪೂಜೆ ಮಾಡ್ತೀವಿ. ಹಾಗೆ ಕೂಡ ಮನೇಲೂ ಕೂಡ ಅಷ್ಟೇ ದೇವರಿಗೆಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಿ, ಅದಾದಮೇಲೆ ನಾವು ಅವತ್ತು ಭಾನುವಾರ ಹಬ್ಬ ಬಂದಿದ್ದರಿಂದ ನಾವು ಸೂರ್ಯನಿಗೆ ಅರ್ಘ್ಯ ಕೂಡ ಕೊಟ್ಟೆ ನಾನು. ಅವತ್ತು ಸೂರ್ಯನ ಮೊದಲನೇ ವಾರ ಭಾನುವಾರ, ಹಾಗಾಗಿ ಸೂರ್ಯ ದೇವರಿಗೂ ಅರ್ಘ್ಯ ಕೊಟ್ಟು, ಮತ್ತು ಇನ್ನು ನಮ್ಮ ಹಿರಿಕರು ಯಾರೆಲ್ಲ ತೀರು ಹೋಗಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಹಬ್ಬ ಅಲ್ವಾ, ಅವ್ರಿಗೂ ಕೂಡ ನೆನೆಸ್ಕೊಂಡು ಅವ್ರಿಗೂ ಕೂಡ ನಾನು ಊಟ ಎಲ್ಲ ಮೇಲ್ಗಡೆ ಇಟ್ಟೆ ನಾನು. ಅದು ಹಕ್ಕಿ ಪಕ್ಷಿಗಳು, ಕಾಗೆಗಳು ಬಂದು ತಿಂದರೆ ಅವರೇ ಬಂದು ತಿಂದು ಹೋಗಿರ್ತಾರೆ ಅನ್ನೋದೊಂದು ಇರುತ್ತೆ. ಹಾಗಾಗಿ ಈಗ ನಮ್ಮ ಮನೆಯವ್ರಿಗೆ ಊಟ ಬಡಿಸ್ತಾ ಇದ್ದೀನಿ, ಹಬ್ಬದೂಟ. ಒಬ್ಬಟ್ಟು, ತುಪ್ಪ, ಪಲಾವು, ಗೊಜ್ಜು ಎಲ್ಲ ಸೂಪರಾಗಿತ್ತು ಅಡುಗೆ. ಬಿಸಿಲಿರೋದ್ರಿಂದ ಎಷ್ಟೇ ರೆಸಿಪಿಗಳು ಮಾಡಿದ್ರೂ ಕೂಡ ಜಾಸ್ತಿ ಹೊತ್ತಿರಲ್ಲ. ಹಾಗಾಗಿ ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಅಡುಗೆಗಳನ್ನೇ ನಾನು ಮಾಡಿಕೊಂಡಿದ್ದೆ. ಯಾಕಂದರೆ ರೆಗ್ಯುಲರಾಗಿ ತಿಂತಾ ಇರ್ತೀವಿ ಇದೆಲ್ಲ ಕೂಡ. ಅಲ್ಗೆಲ್ಲ ಒಬ್ಬಟ್ಟು, ತುಪ್ಪ ಅನ್ನೋದು ಸ್ವಲ್ಪ ಡಿಫ್ರೆಂಟು. ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡಿಲ್ಲ ಅಂದರೆ ಅದು ಪರಿಪೂರ್ಣನೇ ಆಗಲ್ಲ. ಇನ್ನು ಮಾವಿನ ತೋರಣ ಆಗಿರ್ಬೋದು, ಮತ್ತು ಬೇವಿನ ಸೊಪ್ಪು ಆಗಿರ್ಬೋದು, ಜವನ ಆಗಿರ್ಬೋದು, ಎಲ್ಲ ಮನೆಯೆಲ್ಲ ಹಸಿರು ಹಸಿರಾಗಿ ನೋಡೋಕ್ಕೆ ಒಂಥರ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಕಷ್ಟಪಟ್ಟಿರೋದೆಲ್ಲ, ಎಷ್ಟು ಕಷ್ಟಪಟ್ಟು ನಾವು ದೇವರೆಲ್ಲ ಮಾಡಿರ್ತೀವಿ ಅದೆಲ್ಲ ಮರ್ತೋಗ್ಬಿಡ್ತೀವಿ. ದೇವ್ರಿಗೆ ಅಲಂಕಾರ ಮಾಡಿ ಅದನ್ನು ಕಣ್ಣಲ್ಲಿ ನೋಡೋದೇ ಒಂಥರ ಚೆಂದ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಲ್ಲಿಗೆ ಹೂವನ್ನೇ ನಾನು ಎಲ್ಲ ಮುಡಿಸಿದ್ದೀನಿ ಎಲ್ಲದಕ್ಕೂ. ನಮ್ಮ ಮನೇಲಿ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಹೂವಿನ ಅಲಂಕಾರ ಮಾಡಲಿಕ್ಕೆ ಆಗಲ್ಲ. ಹಂಗಾಗಿ ಹಾಗೆ ಎಲ್ರಿಗೂ ಕೂಡ ಇನ್ನೂ ಒಂದು ಸಾರಿ ಎಲ್ಲರಿಗೂ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಎಲ್ಲರೂ ಕೂಡ ನಾವು ಇನ್ನು ಮುಂದೆ ಎಲ್ಲ ನಮ್ಮ ಕಷ್ಟಗಳೆಲ್ಲ ಬಗೆಹರಿದು ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಕೇಳ್ಕೊತೀನಿ. ಇನ್ನೆಲ್ಲ ನೀವು ಇಷ್ಟಪಟ್ಟಿರೋದೇ ಆಗಲಿ, ಹಾಗೆ ನಮಗೂ ಕೂಡ ನಾವು ಇಷ್ಟಪಟ್ಟಿರೋದೆಲ್ಲ ನಮ್ಗೆ ಈ ವರ್ಷದಲ್ಲಾದರೂ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಇನ್ನೂ ಮನೆಯಲ್ಲೆಲ್ಲ ಪೂಜೆ ಆಯಿತು, ಊಟ ಆಯಿತು. ಇನ್ನೇನು ಸ್ವಲ್ಪ ಏನಾದರೂ ರೀಲ್ಸ್ ಏನಾದರೂ ಮಾಡೋಣ. ಸ್ವಲ್ಪ ಬೆಳಗ್ಗೆಲಿ ಗಡಿಬಿಡಿಯಲ್ಲಿ ಚೆನ್ನಾಗಿ ರೆಡಿ ಆಗ್ಲಿಕ್ಕೆ ಆಗಿರಲ್ಲ, ಯಾಕಂದರೆ ಟೈಮ್ ಸರಿಯಾಗಿ ಪೂಜೆಗಳನ್ನ ಮಾಡಬೇಕು. ಹಾಗಾಗಿ ಆಮೇಲೆ ಪೂಜೆ ಎಲ್ಲ ಆಯಿತು, ಊಟ ಎಲ್ಲ ಆಯಿತು. ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಳ್ಳೋಣ ಅಂತ ಹೇಳಿ, ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಫೋಟೋಗಳನ್ನೆಲ್ಲ ತಗೊತಾ ಇದ್ವಿ.
ತುಂಬ ಅಂದರೆ ತುಂಬ ಖುಷಿ ಆಯಿತು ಸ್ನೇಹಿತರೆ ನಮಗಂತೂ ಯುಗಾದಿ ಹಬ್ಬ. ಅದರಲ್ಲೂ ಸೋಮವಾರ ಒಂದಿನ ಗ್ಯಾಪ್ ಆಯಿತು, ಮಂಗಳವಾರ ಹೊಸದಡ್ಕು. ನಾವಂತೂ ನಾನ್ ವೆಜ್ ಅಡುಗೆಗಳನ್ನಂತೂ ಕೂಡ ಸಕ್ಕದಾಗಿ ಮಾಡಿದ್ವಿ. ಎಲ್ಲರೂ ಕೂಡ ಮಟನ್ ಸಾಂಬಾರು, ಚಿಕನ್ ರೆಸಿಪಿ, ಕಬಾಬ್ ಆಗಿರ್ಬೋದು ಎಲ್ಲ ಕೂಡ ಮಾಡಿರ್ತಾರೆ. ನಾವು ಕೂಡ ಹಾಗೆ ಮಾಡಿ ತುಂಬ ಎಂಜಾಯ್ ಮಾಡಿದ್ವಿ. ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಸ್ವಲ್ಪ ಗಡಿಬಿಡಿ ಆಯಿತು. ಹಾಗಾಗಿ ಯಾವುದೇ ಥರ ಕ್ಲಿಪ್ಪಿಂಗ್ಸ್ನ ತಗೊಳಕ್ಕಾಗಲಿಲ್ಲ. ಹೊಸದಡ್ಕು ಕೂಡ ಅಷ್ಟೇ ಮಂಗಳವಾರ ತುಂಬ ಚೆನ್ನಾಗಿ ಒಳ್ಳೆ ಊಟಗಳೆಲ್ಲ ಮಾಡಿ ಸಾಯಂಕಾಲದಲ್ಲಿ ಚಂದು ಕೂಡ ನೋಡಿದ್ವಿ. ಯಾರೆಲ್ಲ ಚಂದ್ರ ದರ್ಶನ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವಂತೂ ಚಂದ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಯುಗಾದಿ, ಚಂದ್ರಮಾನ ಯುಗಾದಿ ಅಂದರೆ ಚಂದ ನೋಡೋದೇ ಒಂದು ವಿಶೇಷ. ಅದರಲ್ಲೂ ಏನೋ ಹೇಳ್ತಾರೆ, ಈ ಗಣಪತಿ ಬರೋ ದಿನ ಚಂದ ನೋಡಿದ್ರೆ ಕಷ್ಟ ಅಂತ. ಅವಾಗ ನೋಡಿರೋರು ಇವಾಗ ಚಂದ್ರಮಾನ ಯುಗಾದಿಲಿ ಚಂದ ನೋಡಿದ್ರೆ ಅದು ಅಲ್ಲಿಂದಲ್ಲಿಗೆ ಕಷ್ಟ ಬಗೆಯಿರುತ್ತೆ ಅನ್ನೋದೊಂದು ಇರುತ್ತೆ. ನನಗೂ ಹೇಳಿದ್ರು, ಹಾಗೆ ನಾನು ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್. ತುಂಬ ಅಂದರೆ ತುಂಬ ಖುಷಿ ಆಯಿತು ಸ್ನೇಹಿತರೆ. ಈ ಬಾರಿ ಯುಗಾದಿ ಹಬ್ಬ ಅಂದ್ರೇ ಒಂಥರ ಸ್ಪೆಷಲ್ ಅನ್ನಿಸ್ತು. ಯಾಕೆಂದರೆ ಇವಾಗ ನಾವು 4 ಜನ ಇದ್ದೀವಿ ನಮ್ಮ ಮನೆಯಲ್ಲಿ. ಎಲ್ರಿಗೂ ಕೂಡ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ, ಇನ್ನು ಕೆಲವೊಬ್ಬರಿಗೆ ಗೊತ್ತಾಗಿಲ್ಲ. ಹೌದು, ಇವಾಗ ನಾನು ಮತ್ತೆ ಕೂಡ ಪ್ರೆಗ್ನೆಂಟು. ಹಾಗಾಗಿ ನಾನು ಇಷ್ಟು ಲೇಟಾಗಿ ಒಂದು 3 ಮಂತ್ಸಿಂದ ನಾನು ಕರೆಕ್ಟಾಗಿ ಯಾವುದೇ ಥರ ವಿಡಿಯೋಸ್ಗಳನ್ನ ಮಾಡಿ ಹಾಕೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಇದೇ ಕಾರಣ. ಯಾಕಂದರೆ ಒಂದು ಟೈಮ್ ಇದ್ದಂಗೆ ಇನ್ನೊಂದು ಟೈಮ್ ನಾನು ಇರ್ತಾ ಇರಲಿಲ್ಲ. ತುಂಬ ಸುಸ್ತಾಗ್ತಾಯಿತ್ತು, ಸ್ವಲ್ಪ ವಾಮಿಟ್ ಆಗ್ತಾಯಿತ್ತು. ಆ್ಯಕ್ಟಿವ್ ಆಗಿದ್ದಾಗ ಸ್ವಲ್ಪ ಮನೆ ಕೆಲಸ ಮುಗಿಸಿ ರೆಸ್ಟ್ ಮಾಡೋದೇ ಆಗ್ತಾಯಿತ್ತು. ಅದ್ರ ಮಧ್ಯೆ ನನ್ನ ಮಗ, ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋ ಅಷ್ಟರಲ್ಲಿ ನನಗೆ ಅದೇ ಸಾಕಾಗ್ತಾಯಿತ್ತು. ಹಂಗಾಗಿ ಯಾವುದೇ ವಿಡಿಯೋ ಕಡೆ ಗಮನ ಕೊಡ್ಲಿಕ್ಕೆ ಆಗಲಿಲ್ಲ, ಲೈವ್ ಕೂಡ ಮಾಡೋಕ್ಕಾಗಲಿಲ್ಲ. ಈಗ ಸ್ವಲ್ಪ ಬೆಟರ್ ಆಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ನನಗೆ 3 ಮಂತ್ಸ್ ಸ್ಕ್ಯಾನಿಂಗ್, NT ಸ್ಕ್ಯಾನ್ ಕೂಡ ಆಗಿದೆ. ಯಾರಿಗೆಲ್ಲ ಪ್ರೆಗ್ನೆನ್ಸಿ ಜರ್ನಿ ಈಗ ನಾನು ಪ್ರೆಗ್ನೆಂಟು, ಈಗ ನನಗೆ 4 ತಿಂಗಳು ತುಂಬಿ 5 ತಿಂಗಳು ನಡೀತಾ ಇದೆ, ರನ್ನಿಂಗ್ ಇದೆ. ಇನ್ನು ಅನಾಮಲಿ ಸ್ಕ್ಯಾನಿಂಗ್ ಮಾಡಿಸಿಲ್ಲ. NT ಸ್ಕ್ಯಾನಿಂಗ್ ಆಗಿದೆ, NT ಸ್ಕ್ಯಾನಿಂಗು ಕೂಡ ಆಗಿದೆ, ಮತ್ತು ಡಬಲ್ ಮಾರ್ಕರ್ ಸ್ಕ್ಯಾನಿಂಗ್ ಆಗಿದೆ. ಎಲ್ಲ ಕೂಡ ತುಂಬ ಚೆನ್ನಾಗೇ ಬಂದಿದೆ, ತುಂಬ ಚೆನ್ನಾಗಿ ಗ್ರೋ ಆಗಿದೆ ಬೇಬಿ. ಅದಂತೂ ತುಂಬ ಖುಷಿ ಆಯಿತು. ಈ ಬಾರಿ ನಮ್ಮ ಪಾಪು ಹೊಟ್ಟೆಲಿದೆ. ನೆಕ್ಸ್ಟ್ ವರ್ಷ ಯುಗಾದಿ ಹಬ್ಬದ ಅಷ್ಟರಲ್ಲಿ 4 ಜನ ನಿಮ್ಮ ಕಣ್ಣೆದುರಿಗೆ ನಾವು ಕಾಣಿಸ್ಕೊತೀವಿ ಇದೇ ಥರ ಯುಗಾದಿ ಹಬ್ಬದಲ್ಲಿ. ಇದಂತೂ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ನಿಮ್ಮೊಂದಿಗೆ. ಯಾರಿಗೆಲ್ಲ ನನ್ನ ಈಗಿನ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ಮತ್ತು NT ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ಡಬಲ್ ಮಾರ್ಕರ್ ರಿಪೋರ್ಟ್ ಆಗಿರ್ಬೋದು, ಇದೆಲ್ಲ ಯಾರಿಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆ, ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ನನಗೂ ಕೂಡ ನಿಮ್ಮೊಂದಿಗೆಲ್ಲ ಹೇಳ್ಕೋಬೇಕು ಅಂತ ನನಗೆ ತುಂಬ ಇಷ್ಟ ಇದೆ. ಹಾಗಾಗಿ ಸ್ನೇಹಿತರೆ, ಈಗ ದೇವರ ಆಶೀರ್ವಾದದಿಂದ ಸಾಕು ಅಂದ್ಕೊಂಡಿದ್ವಿ. ಬಟ್ ಭಗವಂತ ಮತ್ತೆ ಇನ್ನೂ ಒಂದನ್ನು ನಮಗೆ ಕರುಣಿಸ್ತಾ ಇದ್ದಾನೆ. ಅಂದರೆ ಏನೋ ಒಂದು ನಮ್ಮ ಮನೆಯಲ್ಲಿ ಇನ್ನೊಂದು ಪಾಪು ಬರಬೇಕು ಅನ್ನೋದು ದೇವರಿಚ್ಛೆ ಏನೋ ಅನಿಸುತ್ತೆ. ಹಂಗಾಗಿ ನಾವು ಕೂಡ ಈಗ ನನ್ನ ಮಗನಿಗೆ 3 ಇಯರ್ಸು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಇವಾಗ ನಮ್ಮ ಮನೆಯಲ್ಲಿ ಇವಾಗ 3 ಜನ ಇದ್ದೀವಿ. ನಮ್ಮ ಪಾಪು ಕೂಡ ಹೊಟ್ಟೆಲಿದೆ. ಈ ವಿಚಾರ ಹೇಳ್ಕೊಳ್ಳೋಕ್ಕೆ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಎಷ್ಟೇ ಕಷ್ಟ ಇರಲಿ, ಸುಖ ಇರಲಿ, ಎಂಥವ್ರಿಗೂ ಅಷ್ಟೇ ಮಕ್ಕಳು ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು, ಬಾಣಂತನ ಜರ್ನಿ ಆಗಿರ್ಬೋದು, ತುಂಬಾ ಖುಷಿ ಇರುತ್ತೆ. ಹಾಗೆ ನನಗೂ ಕೂಡ. ಇನ್ನು ಕೆಲವೊಬ್ಬರು ನಮಗೆ ಆಗದೇ ಇರೋರು, ಪಾಪ ಅವ್ರಿಗೆ ತುಂಬ ಕೆಲಸಗಳಿರ್ತವೆ, ಅವರು ಆ ಕೆಲಸದ ಬಗ್ಗೆ ಗಮನ ಕೊಟ್ಟು ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಫಾಸ್ಟ್ ಲೈಫಲ್ಲಿ ಏನೇ ಆಗಿರ್ಬೋದು, ಅದು ನನ್ನ ಜೀವನ, ನಾನು ಬಗೆಹರಿಸ್ಕೋಬೇಕು. ಅದನ್ನು ಬೇರೆಯವ್ರು ಬಂದು ಅದರಲ್ಲಿ ಮೂಗು ತುರ್ಸೋದು, ಬೇರೆ ಬ್ಯಾಡ್ ಕಮೆಂಟ್ಗಳು ಹಾಕೋದು, ಈ ಥರ ಮಾಡಿದ್ರೆ ನಮಗೇನು ವ್ಯತ್ಯಾಸ ಆಗಲ್ಲ. ಯಾಕಂದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡೇ ನಾವು ಬಂದಿದ್ದೀವಿ. ಅದನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವೇನೇ ಬಂದು ಬ್ಯಾಡ್ ಕಮೆಂಟ್ ಹಾಕಿದ್ರು ಇಲ್ಲಿ ಯಾರಿಗೂ ಏನೂ ವ್ಯತ್ಯಾಸ ಆಗಲ್ಲ. ಅದೊಂದು ಮಾತ್ರ ಕ್ಲಿಯರಾಗಿ ಹೇಳ್ತೀನಿ. ಯಾಕಂದರೆ ನಾವು ಮುಂದೆ ಜೀವನ, ಫಾಸ್ಟ್ ಲೈಫ್ನ ಬಿಟ್ಟು ಈಗ ಮುಂದೆ ಹೋಗ್ತಾ ಇರಬೇಕು. ನಮ್ಮ ಜೀವನ ನಾವು ನೋಡಲೇಬೇಕು, ಇರೋರಿಗೋಸ್ಕರ ಬದುಕಲೇಬೇಕು, ಈಗಿರೋ ಜೀವನನ ನಾವು ನಿಭಾಯಿಸಲೇಬೇಕು. ಹಾಗೆ ನಿಮ್ಮ ಜೀವನದ ಕಡೆ ನೀವು ಗಮನ ಕೊಟ್ಟು ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡಿ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಚಿಕ್ಕದು ಇವಾಗ ಜೀವನ ಅನ್ನೋದು. ಏನು ಮ್ಯಾಕ್ಸಿಮಮ್ 40 ವರ್ಷ 50 ವರ್ಷ ಬದುಕೋದೇ ಕಷ್ಟ. ಅದ್ರ ಮಧ್ಯೆ ಕಾಯಿಲೆಗಳು ಬೇರೆ. ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಬಿಟ್ಟು ಬೇರೆಯವ್ರ ಜೀವನದ ಬಗ್ಗೆ ಬಂದು ತಲೆ ಹಾಕಿ
ಅವ್ರಿಗೆ ಬಂದು ನೀವೇನೇ ಡಿಸ್ಟರ್ಬ್ ಮಾಡಿದ್ರು ಅದಕ್ಕೆಲ್ಲ ನಾವು ರೆಡಿಯಾಗಿ ಇರ್ತೀವಿ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ. ಅದೊಂದು ವಿಚಾರ ಹೇಳ್ಬೇಕಿತ್ತು. ಕೆಲವೊಬ್ಬರು ಬಂದು ಬ್ಯಾಡ್ ಕಮೆಂಟ್ಗಳಾಗಿರ್ಬೋದು, ಇನ್ನೊಂದು ಲೈಫ್ ಬಗ್ಗೆ ಕಮೆಂಟ್ಸ್ಗಳಾಗಿರ್ಬೋದು, ಇವೆಲ್ಲ ಬರ್ತಾ ಇರ್ತವೆ. ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಸ್ನೇಹಿತರೆ ಹಬ್ಬದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.